ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಅವರು ಸಾಧನೆ ಹಿಂದೆ ಇದೆ ರಾಧಿಕಾ ಪಂಡಿತ್ ಮಾಡಿದ ತ್ಯಾಗ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಇದಕ್ಕೆಲ್ಲ ಎಸ್ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ರಾಧಿಕಾ ಪಂಡಿತ್ ಮತ್ತು ಯಶು ಬೆಳೆಯಲು ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಚಿತ್ರರಂಗಕ್ಕೆ ಬಂದ ದಿನದಿಂದ ಸೋಲು ಗೆಲುವು ಹೊರತಾಗಿ ಶಿಸ್ತನ್ನು ಮೈಗೂಡಿಸಿಕೊಂಡು ಬಂದವರು ಎಸ್ ಅಂತಲೇ ಹೇಳ್ಬೋದು. ಸಿನಿಮಾ ಬದುಕಿನಲ್ಲಿಯೇ ವೈವಿಧ್ಯ ಬದುಕನ್ನು ಕೂಡ ಕರಾರು ಒಕ್ಕದ ಪ್ಲಾನ್ಗಳ ಮೂಲಕ ರೂಪಿಸಿಕೊಂಡಿದ್ದು ಎಸ್ ಅಂತಲೇ ಹೇಳ್ಬೋದು. ಈ ಯಶಸ್ಸಿನ ಹಿಂದೆ ಪತ್ನಿ ರಾಧಿಕಾ ಪಂಡಿತ್ ಅವರ ಪಾಲು ಇದೆ ಸ್ನೇಹಿತರೆ. ಇದರ ಜೊತೆಗೆ ದೈವ ಶಕ್ತಿನೂ ಕೂಡ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಹೌದು, ನಿಮಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಅಪಾರ ಜನಪ್ರಿಯತೆ ದಕ್ಕಿನ ಸಮಯದಲ್ಲಿ ಚಿತ್ರರಂಗದಲ್ಲಿ ನಾಯಕ ಇರಲಿ ಅಥವಾ ನಾಯಕಿಯೇ ಇರಲಿ, ಮದುವೆಯ ಬಂಧನಕ್ಕೊಳಗಾಗುವುದು ಅಪರೂಪ. ತುಂಬ ಜನ ಸದ್ಯ ಕೈ ತುಂಬ ಕೆಲಸ ಇದೆ, ಜೊತೆಯಲ್ಲಿ ಹಣ ಕೂಡ ಸಿಗ್ತಾ ಇದೆ. ಇಂತಹ ಸಮಯದಲ್ಲಿ ಸದ್ಯಕ್ಕೆ ವೃತ್ತಿ ಜೀವನದ ಕಡೆ ಗಮನ ಒಟ್ಟರಾಯಿತು. ತಮ್ಮ ವೈವಿಧ್ಯ ಬದುಕಿನ ಖುಷಿಯ ಕ್ಷಣಗಳನ್ನು ಮುಂದೂಡುತ್ತಲೇ ಇಲ್ಲಿ ಬರ್ತಾರೆ. ಆದರೆ ರಾಧಿಕಾ ಪಂಡಿತ್ ಮಾತ್ರ ಇದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಯಾಕಂದರೆ ತಮ್ಮ ವೃತ್ತಿ ಬದುಕಿನಲ್ಲಿ ಕೀರ್ತಿಯ ಶಿಖರಕ್ಕೇರಿದಾಗ ಎಸ್ ಜೊತೆ ರಾಧಿಕಾ ಪಂಡಿತ್ ಮದುವೆಯಾದರು. ಮಿಸ್ಟರ್ ಮಿಸ್ಸಸ್ ರಾಮಾಚಾರಿ ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು. ದೊಡ್ಡ ಮನೆ ಹುಡುಗ ಚಿತ್ರ ಕೂಡ ಗೆದ್ದಿತ್ತು. ಮನಸ್ಸು ಮಾಡಿದರೆ ರಾಧಿಕಾ ಇನ್ನೂ 16 ಚಿತ್ರಗಳನ್ನು ಮಾಡಬಹುದಿತ್ತು. ಈ ವಿಫಲ ಅವಕಾಶ ಕೂಡ ಇತ್ತು ಅಂತಲೇ ಹೇಳ್ಬೋದು. ಆದರೆ ಮದುವೆಯ ಬಂಧನಕ್ಕೊಳಗಾದ ರಾಧಿಕಾ ಪಂಡಿತ್ ಚಿತ್ರರಂಗದಿಂದ ಅಂತರ ಕಾಪಾಡಿಕೊಂಡರು. ತಮ್ಮ ವೃತ್ತಿ ಬದುಕನ್ನೇ ತ್ಯಾಗ ಮಾಡಿ ಕುಟುಂಬದ ಜವಾಬ್ದಾರಿಗಳನ್ನು ವಹಿಸಿಕೊಂಡರು ಅಂತಲೇ ಹೇಳ್ಬೋದು. ಆನಂತರ ಮುದ್ದಾದ 2 ಮಕ್ಕಳಾದ ಮೇಲೆ ಮಕ್ಕಳ ಲಾಲನೆ ಪಾಲನೆಯ ಕಡೆ ಹೆಚ್ಚೆಚ್ಚು ಗಮನ ವಹಿಸಿದರು. ಎಸ್ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ರಾಧಿಕಾ ಪಂಡಿತ್ ಬೆಂಬಲಿಸಿದರು ಅಂತಲೇ ಹೇಳ್ಬೋದು. ಪತ್ನಿಯ ಈ ಸಹಕಾರ ಇಲ್ಲದಿದ್ದರೆ KGF ಎಂಬ ಮಹತ್ ಯಜ್ಞಕ್ಕೆ ಹೆಚ್ಚು ಕಡಿಮೆ 5-6 ವರ್ಷ ಕದಲದೆ ಪಟ್ಟು ಹಿಡಿದು ಕೂರಲು ಎಸ್ಗೆ ಖಂಡಿತ ಸಾಧ್ಯವಾಗ್ತಿರಲಿಲ್ಲ ಎನ್ಬೋದು. KGF ಗರ್ಭದಲ್ಲಿದ್ದ ಚಿನ್ನದ ನಿಕ್ಷೇಪದಂಥ ಪರಮ ಸತ್ಯ. ಅಂದರೆ ನೀವು ನೋಡ್ಬೋದು ಸ್ನೇಹಿತರೆ, KGF ಎಷ್ಟು ಸದ್ದು ಮಾಡಿತ್ತು ಅಂತಂದರೆ ಖುದ್ದು ಎಸ್ ಕೂಡ ಈ ಮಾತನ್ನು ಒಪ್ಪುತ್ತಾರೆ. ಏಕೆಂದರೆ ಇಂದೊಮ್ಮೆ ಎಸ್ ರಾಧಿಕಾ ಪಂಡಿತ್ ಅವರು ಮಾಡಿದ ತ್ಯಾಗದ ಬಗ್ಗೆ ಮಾತನಾಡಿದ್ದರು. ಅವಳು ಕೂಡ ನಟಿ, ಕಲಾವಿದೆಯಾಗಿ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳುವುದು ಹೇಗಿರುತ್ತದೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮಕ್ಕಳಿಗೆ ಜನ್ಮ ಕೊಡುವುದು, ಆಮೇಲೆ ಮಕ್ಕಳನ್ನು ನೋಡಿಕೊಳ್ಳುವುದು ಸುಲಭವಾದ ಕೆಲಸ. ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳನ್ನು ನೋಡಿಕೊಳ್ಳುತ್ತಲೇ ಇರಬೇಕು. 10-15 ನಿಮಿಷ ಮಕ್ಕಳನ್ನು ನೋಡುವುದು ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಯಾದರೂ ಚಿತ್ರರಂಗದಲ್ಲಿ ಏನಾಗ್ತಿದೆ ಎಂದು ತಿಳಿಯುತ್ತಾ ಬ್ರೇಕ್ ಪಡೆದು ಮನೆಯಲ್ಲಿ ಕುಳಿತಿರುವುದು ಸುಲಭವಲ್ಲ ಎಂದು ಕೂಡ ಎಸ್ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಅವಕಾಶ, ಗೆಲುವು, ಹಣ, ಜನಪ್ರಿಯತೆ ಎಲ್ಲ ಜೊತೆಯಾಗಿದ್ದಂತೆ ಅನೇಕರು ತಮ್ಮನ್ನು ತಾವು ಕಳೆದುಕೊಂಡು ಯದ್ವಾತದ್ವಾ ನಡೆದುಕೊಳ್ಳುತ್ತಾರೆ. ಆದರೆ ಎಸ್ ಮಾತ್ರ ದಿಕ್ಕು ತಪ್ಪಿಲ್ಲ. ಯಾಕಂದರೆ ಎಚ್ಚರಿಸಲು ಪಕ್ಕದಲ್ಲಿ ರಾಧಿಕಾ ಪಂಡಿತ್ ಇದ್ದರು. ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ಕನ್ನಡವನ್ನು ಸುಲಲಿತವಾಗಿ ಮಾತನಾಡುವ ಎಸ್ ಅವರಿಗೆ ಮೊದಲ ಬೇರೆ ಭಾಷೆ ಅಷ್ಟಾಗಿ ಬರ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲಿಯೂ ಇಂಗ್ಲಿಷ್ ಕಬ್ಬಿಣದ ಕಡಲೆಯಾಗಿತ್ತು. ಆದರೆ ಈಗ ಎಸ್ ಎಲ್ಲ ಭಾಷೆಯನ್ನು ಅರಳು ಊರಿದಂತೆ ಮಾತನಾಡುತ್ತಾರೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಬದಲಿಗೆ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರೇ ಕಾರಣ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಸಾಮಾನ್ಯಕ್ಕೆ ಗಂಡ ಹೆಂಡತಿ ಒಂದೇ ವೃತ್ತಿಯಲ್ಲಿದ್ದಾರೆ. ಆದರೆ ಎಸ್ ಮತ್ತು ರಾಧಿಕಾ ಪಂಡಿತ್ ಆಗಾಗ ಜಗಳ ಮಾಡುತ್ತಾರೆ ಹೊರತು ತಮ್ಮ ದಾಂಪತ್ಯದಲ್ಲಿ ಇಬ್ಬರು ಅಹಂಕಾರಕ್ಕೆ ಜಾಗವನ್ನು ನೀಡಿಲ್ಲ. ಈ ವರ್ಷದ ಆರಂಭದಲ್ಲಿ ಖುದ್ದು ರಾಧಿಕಾ ಪಂಡಿತ್ ಈ ಮಾತನ್ನು ಅಭಿಮಾನಿಗಳಿಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ಅವರ ಯಶಸ್ಸಿನ ಜೊತೆಗೆ ಹೆಂಡತಿಯ ಬಲ ಮತ್ತು ದೈವ ಶಕ್ತಿಯ ಬಲ ಕೂಡ ಇದೆ. ಆ ದೈವ ನಮ್ಮ ಕೈ ಹಿಡಿಲಿಲ್ಲ ಅಂತಂದರೆ ನಾವು ಇಷ್ಟು ಎತ್ತರಕ್ಕೆ ಬೆಳೀತಿರ್ಲಿಲ್ಲ ಅಂತಂದ್ಬಿಟ್ಟು ಎಸ್ ತಿಳಿಸಿದ್ದಾರೆ. ಸ್ನೇಹಿತರೆ, ಅಭಿಮಾನಿಗಳಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ದು ಇವತ್ತು ನನಗೆ ಕೈ ಹಿಡಿದಿದೆ ಅನ್ನೋದು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಏನೇ ಕೆಲಸ ಮಾಡಲಿ ಆ ದೈವನ ನಾನು ನಂಬಿ ನನ್ನ ಕೆಲಸಕ್ಕೆ ಕೈ ಹಾಕಿದ್ದೇನೆ ಅಂದ್ಕೊಂಡು ಕೂಡ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.